ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಈಗಾಗಲೇ ಸೆಕೆಂಡ್ PUC ರಿಸಲ್ಟ್ ಬಂದಿದೆ, ಫಲಿತಾಂಶ ಬಂದಿದೆ. ಕೆಲವರಿಗೆಲ್ಲ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತೇಳಿ ಬೇಜಾರಾಗಿರ್ಬೋದು. ನೀವೆಲ್ಲ ಬೇಜಾರಾಕಂದು ಮನೇಲಿ ಕೂತ್ರೆ ಆಗಲ್ಲ. ಯಾಕೆಂತಂದರೆ ಮೊದಲು ನೀವು ಯಾವ ಥರ ಎಕ್ಸಾಮಲ್ಲಿ ಆನ್ಸರನ್ನು ಬರೆದಿದ್ದೀರಾ ಅಂತಲೇ ಸ್ಕ್ಯಾನ್ ಪೇಪರನ್ನ ತರಿಸ್ಬೇಕು. ಸ್ಕ್ಯಾನ್ ಪೇಪರ್ ತರಿಸಿ ಅದನ್ನು ಯಾರು ಮಾಸ್ಟ್ರ್ ಹತ್ರ ತೋರಿಸಿ 6 ನಂಬರ್ಗಿಂತ ಹೆಚ್ಚು ಕಮ್ಮಿ ಜಾಸ್ತಿ ಬರುತ್ತೆ ಅನ್ನೋದಾದ್ರೆ ಮಾತ್ರ ನೀವು ಮೌಲ್ಯಮಾಪನಕ್ಕೆ ರೀಟೋಟ್ಲಿಂಗಿಗೆ ಅರ್ಜಿ ಹಾಕ್ಬೋದು. 13ನೇ ತಾರೀಕು ಲಾಸ್ಟ್ ಇದೆ. ಲಾಸ್ಟ್ ದಿನ ಬರಬೇಡಿ. ಯಾಕೆಂದರೆ ಕೆಲವ್ರಿಗೆಲ್ಲ ಗೊತ್ತಿರಲ್ಲ, ನಾವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೇಕು ಅಂತ ಬರ್ತೀರಾ. ರಿವ್ಯಾಲ್ಯೂಯೇಷನ್ಗೆ ಮೊದಲೇ ಹಾಕೋದಕ್ಕೆ ಬರೋದಿಲ್ಲ. ನೀವೇನಿದ್ರೂ ನೀವು ಸ್ಕ್ಯಾನ್ಡ್ ಕಾಪಿಯನ್ನು ತರಿಸ್ಬೇಕು. ಆ ಸ್ಕ್ಯಾನ್ ಕಾಪಿ ಆದ ನಂತರ ನೀವು ಅರ್ಜಿಯನ್ನು ಹಾಕಬೇಕು. 12ನೇ ತಾರೀಕಿನ ಮೌಲ್ಯಮಾಪನಕ್ಕೆ ಅರ್ಜಿಗೆ ಕರೆದಿದ್ದಾರೆ. ಅದನ್ನು 18ನೇ ತಾರೀಕುವರೆಗೂ ಅವಕಾಶ ಇರುತ್ತೆ. ಅಷ್ಟರೊಳಗೆ ನೀವು ಸ್ಕ್ಯಾನ್ ಕಾಪಿ ತರಿಸ್ಕೊಬೇಕು. ನೀವು ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಪಕ್ಕ ಇರ್ತಕ್ಕಂಥ SDP ಸರ್ವಿಸ್ ಸೆಂಟ್ರಿಗೆ ಬಂದು ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನನ್ನು ಹಾಕಿದ ಮೇಲೆ ಬ್ಯಾಂಕಲ್ಲಿ ಚಲನನ್ನು ಜನ್ರೇಟ್ ಮಾಡಿಕೊಡ್ತೀನಿ. ನಾನು ಶಿವಮೊಗ್ಗ ವಿರೂಪಾಕ್ಷ ನಿಮಗೆಲ್ಲ ಕಾಯ್ತಾ ಇರ್ತೀನಿ. ಕಮ್ಮಿ ಮಾರ್ಕ್ಸ್ ಬಂದಿದೆ, ಫೇಲ್ ಆಗಿದೆ, ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಾ ಮಕ್ಕಳು ಕೂರಬೇಡಿ ಮನೆಯಲ್ಲಿ, ಪೋಷಕರು ಅಷ್ಟೇ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಭಾಳ ಉಪಯುಕ್ತವಾದಂಥದ್ದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು, ಶುಭವಾಗಲಿ.